ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಕೃತಿಕಾ ಬೆಳಿಪಾಡೆ. ಇವತ್ತಿನ ಎಪಿಸೋಡ್ ಅಲ್ಲಿ ಹಳದಿಯಾಗಿರೋ ಹಲ್ಲನ್ನ ಯಾವ ರೀತಿ ಬಿಳಿ ಮಾಡಬಹುದು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನರ ಹಲ್ಲು ಹಳದಿ ಆಗಿರುತ್ತೆ. ಕೆಲವರು ನಗುವಾಗ ತಮ್ಮ ಹಲ್ಲನ್ನೇ ತೋರಿಸ್ಕೊಳ್ಳಲ್ಲ. ಇದಕ್ಕೆ ಕಾರಣ ಬಹುಶಃ ಈ ಹಳದಿ ಆಗಿರೋ ಹಲ್ಲೇ ಅನ್ಸುತ್ತೆ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಹಳದಿ ಆಗಿರೋ ಹಲ್ಲನ್ನ ಯಾವ ರೀತಿ ಹೋಗ್ಲಾಡಿಸ್ಬೋದು ಅಂತ ಹೇಳಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ರೀತಿ ಬ್ರಷ್ ಮಾಡ್ತೀವೋ ಅದೇ ರೀತಿ ನಮ್ಮ ಹಲ್ಲನ್ನ ಚೆನ್ನಾಗಿ ಬ್ರಷ್ ಮಾಡಿಕೊಂಡು ಆ ಬ್ರಷ್ ಅನ್ನ ತೊಳೆಯದೆ, ನಮ್ಮ ಬಾಯನ್ನು ತೊಳೆಯದೆ, ಆ ಬ್ರಷ್ ಮೇಲೆ ಒಂದು ಕಲ್ಲುಪ್ಪು, ಹುಡಿ ಉಪ್ಪು ಹಾಕಬಾರ್ದು, ಕಲ್ಲುಪ್ಪನ ಒಂದು 4-5 ಕಲ್ಲುಪ್ಪನ್ನ ಹಾಕ್ಕೊಂಡು ಫುಲ್ ನಮ್ಮ ಹಲ್ಲು ಬಾಯಿಯೊಳಗೆಲ್ಲ ಚೆನ್ನಾಗಿ ಊದ್ಕೋಬೇಕು. ಇದರಿಂದ ನಮ್ಮ ಹಲ್ಲು ಏನು ಹಳದಾಗಿರುತ್ತೋ ಅದು ಬಿಳಿ ಆಗೋದ್ರ ಜೊತೆಗೆ ನಮ್ಮ ಬಾಯಿಂದ ಬರೋ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಮ್ಮ ಹಲ್ಲು ಬಿಳಿ ಆಗೋದ್ರ ಜೊತೆಗೆ ನಮ್ಮ ಬಾಯಿಂದ ಬರೋ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ. ಇದೊಂದು ರೀತಿಯ ಟಿಪ್ಸ್ ಆದರೆ, ಇನ್ನೊಂದು ರೀತಿಯಾಗಿ ಅರ್ಧ ಚಮಚದಷ್ಟು ಜ್ಯೇಷ್ಠ ಮಧು ಪುಡಿಯನ್ನು ಇಟ್ಕೊಂಡು ಅದಕ್ಕೆ 2 ಚಮಚದಷ್ಟು ಮೊಸರನ್ನ ಮಿಶ್ರಣ ಮಾಡಬೇಕು. ಈ ಮಿಶ್ರಣವನ್ನು ಒಂದು 5 ನಿಮಿಷ ಹಾಗೆ ಇಟ್ಟು 5 ನಿಮಿಷ ಆದಮೇಲೆ ನಮ್ಮ ಹಲ್ ಮೇಲೆ ಅಪ್ಲೈ ಮಾಡಬೇಕು. ಒಂದು 2 ನಿಮಿಷ ಬಿಟ್ಟು ಈ ಏನು ನಾವು ಮಿಶ್ರಣ ಮಾಡಿರ್ತೀವೋ ಅದನ್ನು ಸ್ಮೂತ್ ಬ್ರಷಿಂದ, ಹಾರ್ಡ್ ಬ್ರಷ್ ಯೂಸ್ ಮಾಡಬಾರ್ದು, ಸ್ಮೂತ್ ಬ್ರಷಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ನಮ್ಮ ಬಾಯನ್ನು ತೊಳಿಬೇಕು. ಈ ಟಿಪ್ಸನ್ನು ಪ್ರತಿದಿನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಹಲ್ಲು ಏನು ಹಳದಿ ಆಗಿರುತ್ತೋ ಅದು ಬಿಳಿಯಾಗುತ್ತೆ. ಇದೇ ರೀತಿಯ ಬ್ಯೂಟಿ ಟಿಪ್ಸ್ಗಾಗಿ ಸಿರಿ ಟಿವಿನ ಫಾಲೋ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.